ನಿಮ್ಗೆಲ್ಲ ಗೊತ್ತಿದೆ, ಈ ಒಂದು ಪ್ರತಿಭಟನೆ ಒಂದು ಒಗ್ಗಟ್ಟ ಪ್ರದರ್ಶನದ ಪ್ರತಿಭಟನೆ. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ನಮ್ಮ ಸರ್ಕಾರ ಇರಬೇಕಿದ್ರೆ, ನಮ್ಮ ಸರ್ಕಾರ ನಿರ್ಣಯ ತಗೊಳ್ಳೋಕ್ಕಿಂತ ಮುಂಚೆ ನಮ್ಮ ಸಮಾಜಕ್ಕೆ 3% ಅಷ್ಟೇ ಇತ್ತು. ಅದಾದ್ಮೇಲೆ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ಮಾಧುಸ್ವಾಮಿ ವರದಿಯಲ್ಲಿ 3ಕ್ಕಿಂತ 4.5% ಮಾಡಿದ್ರು. 15% ಇತ್ತು ಟೋಟಲ್ ಮೀಸಲಾತಿ. ಅದರಲ್ಲಿ 17% 17% ಮಾಡಿದ್ರು. 17% ಅಲ್ಲಿ 2% ಅಲ್ಲಿ 1.5% ನಮ್ಮ ಸಮುದಾಯ ಕೊಟ್ಟಿದ್ರು, ಬಂಜಾರ, ಗೋವಿ, ಕೊರ್ಚ, ಕುರುಮ. ಅವಾಗ ಕಾಂಗ್ರೆಸ್ ಅವರು ಮತ್ತೆ ಎಲ್ಲ ಕುತಂತ್ರಿಗಳು ನಮ್ಮ ಫೋಟೋ, ಪಿ ರಾಜೀವ್ MLA ಅಧ್ಯಕ್ಷ ತಾಂಡಾನಿಮ ಅಧ್ಯಕ್ಷರಿದ್ರು, ಅವ್ರ ಫೋಟೋ, ನಮ್ಮ ತಂದೆ ಉಮೇಶ್ ಜಾಧವ್ ಫೋಟೋ, ಪ್ರಭು ಚವ್ಹಾಣ್ ಅವ್ರ ಫೋಟೋ, ನಮ್ಮ ಫೋಟೋ, ಮತ್ತೆ ಎಲ್ಲ ನಮ್ಮ ಬಿಜೆಪಿ ಮಾಜಿ ಶಾಸಕರು MLA ಅವ್ರ ಫೋಟೋ ತಗೊಂಡು ಶ್ರದ್ಧಾಂಜಲಿ ಮತ್ತೆ ಚಪ್ಪಲಿಯಿಂದ ಹಾರ ಇದು ಮಾಡಿದ್ರು. ನಮ್ಗೆ ನಮ್ಮ ಸರ್ಕಾರ ನಿರ್ಣಯ ಏನಿತ್ತು, ನಮ್ ಒಂದೇ ಇತ್ತು, ಸದಾಶಿವ ಆಯೋಗ ವರದಿ ನಾವು ತಿರಸ್ಕಾರ ಮಾಡಬೇಕು. ನಮ್ಗೆ ಟಚೇಬಲ್ ಅನ್ಟಚೇಬಲ್ ವರ್ಡ್ ಇಂದ ನಮ್ಗೆ ನಷ್ಟ ಆಗತ್ತೆ. ಮುಂದೆ ಏನೋ ಕುತಂತ್ರ ನಡೆಸಿ ನೀವು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಬಹುದು, ಅದಕ್ಕೆ ನಾವು ಸದಾಶಿವ ಆಯೋಗ ವಿರೋಧ ನಾವು ಹೋರಾಟ ಮಾಡಿದ್ವಿ. ಮತ್ತೆ ಒಳ ಮೀಸಲಾತಿ ಆಗ್ಬೇಕಂತ ಮೇಲಿಂದ ಆದೇಶ ಬಂದಾಗ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು, 4.5% ನಮ್ಗೆ ಸಿಗ್ಬೇಕು ಅಂತ ಅವಾಗಿತ್ತು. ಅವಾಗೆಲ್ಲ ಕಾಂಗ್ರೆಸ್ ಅವರು ಮಿಸ್ಗೈಡ್ ಮಾಡಿ ತಾಣ ಹೋಗಿ ಊರ್ಗೂರ್ ಹೋಗಿ ಗೋವಿ ಸಮಾಜ ಗಲ್ಲಿಗೆ ಹೋಗಿ ನಮ್ಮ ತಾಂಡಕ್ಕೆ ಹೋಗಿ ಬಿಜೆಪಿ ಹಟಾವ್ ತಾಂಡ ಬಚಾವ್ ಅಂತ ಮಾಡಿದ್ರು. ನಾವು ಒಪ್ಕೊಂಡ್ವಿ, ಆಯ್ತು ಹೌದಪ್ಪ ಸಮಾಜ ಒಂದಾಗ್ತಾ ಇದೆ, ಒಗ್ಗಟ್ಟಾಗ್ತಾ ಇದೆ. ಏನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲಿ. ಕಾಂಗ್ರೆಸ್ ಇನ್ನು 6% 7% ಕೊಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಅವ್ರು ನೀವೆಲ್ಲ ವಿಶ್ವಾಸ ಮಾಡಿ ಅವ್ರು ಗೆಲ್ಸ್ರಿ. ಇವ್ ನೋಡಿ ಏನ್ ಕೆಲಸ ಮಾಡಿದಾರೆ. ಚೂರಿ ಹಾಕಿದ್ದಾರೆ, ನಮ್ಗೆ ಚೂರಿ ಹಾಕಿ ಪಾಪ ಬರೀ ನಮ್ಗಷ್ಟೇ ಅಲ್ಲ, ಅಲ್ಮಾರಿ ಸಮಾಜವ್ರಿಗೂ ಮೋಸ ಮಾಡಿದ್ದಾರೆ. ಅದಕ್ಕೆ ನಾವು ಇದು ಎಲ್ಲ ಪಕ್ಷಪಾತ ಭೇದ ಭಾವ ಬಿಟ್ಟು ನಾವೆಲ್ಲ ಒಗ್ಗಟ್ಟು ಆದ್ರೆ ಮಾತ್ರ ನಮ್ಮ ಮುಂದೆ ನಮ್ಮ ಭವಿಷ್ಯ ಒಳ್ಳೇದಾಗಕ್ಕೆ ಸಾಧ್ಯ ಇದೆ. ಮತ್ತೆ ನಾವು ಕೇಳಬೇಕು ಕಾಂಗ್ರೆಸ್ ಅವ್ರಿಗೆ, ಬರೀ ಅಷ್ಟೇ ಅಲ್ಲ, ಇವಾಗ SCP TSC ಬಜೆಟ್ ನಮ್ಮ ಮೀಸಲಾತಿ ನಮ್ಮ ಮೀಸಲಿಟ್ಟಿದ್ದು ಬಜೆಟ್ಗಳು ಗ್ಯಾರಂಟಿ ಸ್ಕೀಮ್ ವರ್ಗಾವಣೆ ಮಾಡಿದ್ದಾರೆ. ನಮ್ಮ ತಾಂಡಗಳಿಗೆ ಕೆಲಸ ಮಾಡಕ್ಕೆ ದುಡ್ಡಿಲ್ಲ, ನಮ್ಮ SC ಕಾಲದಲ್ಲಿ ಕೆಲಸ ಮಾಡಕ್ಕೆ ದುಡ್ಡು ಸಿಗ್ತಾ ಇಲ್ಲ ನಮ್ಗೆ. ಅದಕ್ಕೆ ನಾವು ಎಚ್ಚರಿಕೆಯಿಂದ ನಾವೆಲ್ಲ ಒಂದಾಗಿ ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಎಲ್ಲರೂ ಅಂದ್ರು, ಲೀಡರ್ಸ್ ಇದ್ದಾರೆ ಕಾಂಗ್ರೆಸ್ ಅವರೆಲ್ಲಾದ್ರು ನಮ್ಮ ಸರ್ಕಾರ ಬೇಕಿದ್ರೆ ಎಲ್ಲ ಅಂದ್ರು ಒಳ ಮೀಸಲಾತಿ ಏನು ಯಾಕೆ ಜಾರಿ ಮಾಡುವೆ ಅಂತ. ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು, ಒಳ ಮೀಸಲಾತಿ ಯಾವ್ಯಾವ್ದು ಸ್ಟೇಟ್ ಅಲ್ಲಿ ಸರ್ಕಾರ ಇದೆ ಅವ್ರ ನಿರ್ಣಯ ಮೇಲೆ ಏನ್ ಮಾಡ್ತಾರೆ ಅವ್ರ ನಿರ್ಣಯ ಅವ್ರು ಬಿಟ್ಟಿದ್ದು. ಅದೇ ಸಿದ್ದರಾಮಯ್ಯ ಸರ್ಕಾರ ಅವರು ಒಳ ಮೀಸಲಾತಿ ಇನ್ನೊಂದ್ಸರಿ ಜಾರಿ ಮಾಡಿ. ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು, ನಾವಿಲ್ಲಿ ಬರೀ ನಮ್ಮ ಸಮಾಜ ತುಂಬಾ ಮುಕ್ತ ಸಮಾಜ, ಬಂಜಾರ ಸಮಾಜ ಆಗಿರೋದು, ಭೋವಿ ಸಮಾಜ ಆಗಿರೋದು, ಕೊಡಮಾಕರ ಸಮಾಜ ಆಗಿರೋದು, ಕೊಟ್ಟ ಸಮಾಜ ಆಗಿರೋದು. ನಾವೆಲ್ಲರೂ ಮುಂಬೈ, ಮಹಾರಾಷ್ಟ್ರ, ಗೋವಾ, ಪೂನಾ, ತಮಿಳುನಾಡು ಆ ಕಡೆ ಹೋಗಿ ವಲಸೆ ಹೋಗಿ ಕೆಲಸ ಮಾಡೋದು. ನಾವು ಇಲ್ಲಿ ರಾಜಕೀಯದಲ್ಲಿ ನಾವು ಜಾಸ್ತಿ ತಲೆ ಹಾಕಲ್ಲ. ಒಂದು ವಿಶ್ವಾಸ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಸರ್ಕಾರ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ರೀತಿ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಅಂತ ನಾವು ಒಂದು ವಿಶ್ವಾಸ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಆದ್ರೆ ಇದು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ತುಂಬಾ ದೊಡ್ಡ ಅನ್ಯಾಯ ಮಾಡಿದೆ. ಅದಕ್ಕೆ ನಾವು ಇದು ಬಿಡಬಾರ್ದು, ಇದು ಹೋರಾಟ ಬಿಡಬಾರ್ದು. ಎಲ್ಲಿವರೆಗೂ ಇದು ವಾಪಸ್ ತಗೊಳ್ಳಲ್ಲ ಅಲ್ಲಿವರೆಗೂ ನಾವು ಹೋರಾಟ ಬಿಡಬಾರ್ದು. ಏನಿದು ನಾಗಮೋಹನ್ ವರದಿ ಜಾರಿ ಮಾಡಿದ್ರೆ ಎಲ್ಲಿವರೆಗೂ ವಾಪಸ್ ತಗೊಳ್ಳಲ್ಲ ಅಲ್ಲಿವರೆಗೂ ಹೋರಾಟ ಬಿಡಬಾರ್ದು. ಎಲ್ಲ ಪಕ್ಷಪಾತ ಭೇದ ಭಾವ ಬಿಟ್ಟು ನಾವು ಹೋರಾಟ ಮಾಡಬೇಕು. ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, JDS ಆಗ್ಲಿ, ಪಾರ್ಟಿಗಿಂತ ದೊಡ್ಡ ಸಮಾಜ ಇದೆ. ಸಮಾಜಕ್ಕೋಸ್ಕರ ನಾವೆಲ್ಲ ಒಂದಿರಬೇಕು. ಸಮಾಜ ಇದ್ರೆ ನಾವಿರ್ತೀವಿ, ಸಮಾಜ ಇದೇ ಪಾರ್ಟಿ. ನಾವು ಸಮಾಜದಿಂದ ನಾವಿದ್ದು MLA ಆಗಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ನಾವೆಲ್ಲ ಇದು ಮರಿಬಾರ್ದು. ಸಮಾಜದಿಂದ ನಾವು ಬಂದಿದ್ದೀವಿ, ಸಮಾಜದಿಂದ ಹುಟ್ಟಿದ್ರೆ ನಾವು ಈ ಹೋರಾಟಕ್ಕೆ ಎಲ್ಲರೂ ಬರ್ಬೇಕಂತ ನಾನು ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.